Hi everyone. Today I am going to inform you about latest update of UGCET and UG NEET 2024. Okay. Before that, those who are watching my videos first time, do subscribe and like the videos and do share the videos with your friends. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ KEAದವರು ಸೆಕೆಂಡ್ ರೌಂಡ್ ಫೈನಲ್ ಲಿಸ್ಟನ್ನು ಅನೌನ್ಸ್ ಮಾಡಿದ್ದಾರೆ ಮೊನ್ನೆ. ಸೊ ಇವಾಗ ಈ ಒಂದು ಫೈನಲ್ ಲಿಸ್ಟ್ನಲ್ಲಿ ನೀವು ಚಾಯ್ಸನ್ನ ಎಂಟ್ರಿ ಮಾಡಲಿಕ್ಕೆ, ಅಂದರೆ ಏನು 4 ಚಾಯ್ಸಸ್ ಕೊಟ್ಟಿದ್ರಲ್ಲ ಅವುಗಳನ್ನ ಎಂಟ್ರಿ ಮಾಡಲಿಕ್ಕೆ ಸರ್ಟನ್ ಡೇಟ್ಸ್ ಅನೌನ್ಸ್ ಮಾಡಿದರು. ಬಟ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ KEAದವರು ಏನು ಮಾಡಿದ್ದಾರೆ, ಆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ವಿದ್ಯಾರ್ಥಿಗಳ ಒಂದು ಬೆನಿಫಿಟ್ಗಾಗಿ. ಸೊ ಇವಾಗ ಯಾವುದಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಡೇಟ್ಸ್ನ ನೋಡೋಣ. ಇವಾಗ ಫಸ್ಟ್ ಒನ್ ಏನಂದರೆ, ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ಚಾಯ್ಸನ್ನು ಆಯ್ಕೆ ಮಾಡಲು, ಅಂದ್ರೇನು ನಿಮ್ಗೆ ಗೊತ್ತಿದೆ, 4 ಚಾಯ್ಸ್ ಕೊಟ್ಟಿರ್ತಾರೆ. 4 ಚಾಯ್ಸ್ಗಳಲ್ಲಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿ, ಯಾವುದೇ ಚಾಯ್ಸನ್ನು ಆಯ್ಕೆ ಮಾಡುವ ಮುನ್ನ ಚಾಯ್ಸ್ನ ಪರಿಣಾಮವನ್ನು ಗಮನಿಸಿ. ಸೊ ನೀವು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡ್ತೀರಲ್ಲ ಅದ್ರ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ತಿಳ್ಕೊಂಡು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸುಮ್ಮನೆ ಹಾಗೆ ಯಾವುದೇ ಒಂದು ಚಾಯ್ಸ್ ಸೆಲೆಕ್ಟ್ ಮಾಡಿದೆ, ಸೊ ಆಮೇಲೆ ಹೀಗಾಯಿತು ಹಾಗಾಯಿತು ಅಂತ ಅನ್ನೋ ಹಾಗಿಲ್ಲ. ಓಕೆ, ನೀವುಗಳು ಚಾಯ್ಸನ್ನು ಸೆಲೆಕ್ಟ್ ಮಾಡಲು ಕೊನೆಯ ದಿನಾಂಕ ಯಾವುದಂದರೆ 26th, ಯಾವುದು ಸೆಪ್ಟೆಂಬರ್ 26. ಓಕೆ, ಎಲ್ಲಿ ತನಕ ಅಂದರೆ ಅವತ್ತು 26th ನೈಟ್ 11:59 PM ತನಕ ಇರ್ತದೆ. ಸೊ ಅಷ್ಟರೊಳಗಾಗಿ ನೀವು 4ರಲ್ಲಿ ಯಾವುದಾದ್ರೂ ಚಾಯ್ಸ್ ನಿಮಗೆ ಅನುಕೂಲ ಆಗುವಂಥ ಚಾಯ್ಸ್ನ ನೀವು ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಪ್ಪ ಅಂದರೆ, ಶುಲ್ಕ ಪಾವತಿ ಬಗ್ಗೆ. ಶುಲ್ಕ ಪಾವತಿ ಚಾಯ್ಸ್ 1 ಆರ್ ಚಾಯ್ಸ್ 2 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಮಾತ್ರ. ಯಾವ ವಿದ್ಯಾರ್ಥಿಗಳು ಚಾಯ್ಸ್ 1 ಅಥವಾ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಾರಲ್ಲ, ಇದು ಅವರಿಗೆ ಅಷ್ಟೇ ಮಾಹಿತಿ. ಏನಂದರೆ, ಸೆಲೆಕ್ಟ್ ಮಾಡಿದವರು ಪೇಮೆಂಟ್ ಕೂಡ ಮಾಡಬೇಕಾಗ್ತದೆ, ಸುಮ್ಮನೆ ಸೆಲೆಕ್ಟ್ ಮಾಡಿ ಬಿಡೋ ಹಾಗಿಲ್ಲ. ಸೊ ಪೇಮೆಂಟ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವುದು, 27/9/24. ಓಕೆ, ವಿತಿನ್ ಬ್ಯಾಂಕಿಂಗ್ ಅವರ್ಸ್. ಓಕೆ, ಅಂದರೆ ಅರೌಂಡ್ 4 o'clock ತನಕ ಇರ್ತದೆ, 27 ತನಕ. ಅಷ್ಟೊತ್ತಿಗೆ ಬ್ಯಾಂಕ್ ಕ್ಲೋಸ್ ಆಗುತ್ತೆ, ಅಷ್ಟರೊಳಗಾಗಿ ನೀವು ಪೇಮೆಂಟ್ ಮಾಡ್ಕೋಬೋದು. ನೆಕ್ಸ್ಟ್ ಥರ್ಡ್ ಒನ್ ಏನಿದೆ, ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವುದು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳಿಗೆ ಮಾತ್ರ. ಸೊ ಇದರಲ್ಲಿ ಚಾಯ್ಸ್ 1, ಸೊ ಇಲ್ಲಿ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡ್ತಂದರೆ, ಯಾರು ಕನ್ಫರ್ಮ್ ಆಗಿ ಈಗ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆಯಲ್ಲ, ಕಾಲೇಜ್ ನೇಮು, ಕೋರ್ಸ್ ನೇಮು, ಅದನ್ನೇ ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಅದೇ ಇಂಟ್ರೆಸ್ಟ್ ಇದ್ದವರು ಚಾಯ್ಸ್ 1ನ ತೊಗೋಬೇಕಾಗ್ತದೆ. ಓಕೆ, ಚಾಯ್ಸ್ 1 ಸೆಲೆಕ್ಟ್ ಮಾಡಿದವರು ಏನು ಮಾಡಬೇಕು, ಅವರು ಅಡ್ಮಿಷನ್ ಆರ್ಡರ್ನ ಡೌನ್ ಮಾಡ್ಕೋಬೇಕಾಗ್ತದೆ, ಪ್ರವೇಶ ಪತ್ರ ಅಂತ ಕರಿತೀವಿ. ಸೊ ಅದನ್ನ ಡೌನ್ ಮಾಡ್ಕೊಳ್ಳೋಕ್ಕೆ ಟೈಮಿಂಗ್ ಏನಿದೆ, 28/9/24. ಎಲ್ಲಿವರೆಗೆ ಅಂದರೆ ಮಧ್ಯಾಹ್ನ 2 ಗಂಟೆವರೆಗೆ ಇದೆ. ಅಷ್ಟರೊಳಗಾಗಿ ಅವರು ಚಲನ ಡೌನ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟು ಫೋರ್ತ್ ಒನ್ ಏನಿದೆ, ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ. ಯಾರೀಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತಾರೆ, ಸೆಲೆಕ್ಟ್ ಮಾಡಿ ಪೇಮೆಂಟ್ ಮಾಡಿ ಹಾಗೆ ಇಟ್ಕೊಳ್ಳೋಂಗಿಲ್ಲ. ಆ ಸಂಬಂಧಪಟ್ಟ ಕಾಲೇಜಿಗೆ ಹೋಗಿ ನೀವು ಏನು ನಿಮ್ಮ ಫೀ ಡೀಟೇಲ್ನ ಅವ್ರು ಕೊಡಬೇಕು. ಅದ್ರ ಜೊತೆಗೆ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ಒಯ್ಬೇಕು ನೀವು. ಸೊ ಅವರು ವೆರಿಫೈ ಮಾಡಿ ನಿಮಗೆ ಅಲಾಟ್ಮೆಂಟ್ ಮಾಡ್ತಾರೆ. ಓಕೆ, ನಂತರ ಅವ್ರು ನಿಮಗೆ ಅಲ್ಲೇ ಡೀಟೇಲ್ಸ್ ಸಬ್ಮಿಟ್ ಮಾಡಿದ ಮೇಲೆ ನೀವು ಆನ್ಲೈನ್ ಎಂಟ್ರಿ ಕೂಡ ಮಾಡಬೇಕಾಗ್ತದೆ, ನೀವು ಅಡ್ಮಿಷನ್ ಇಂಥ ಕಾಲೇಜಿನಲ್ಲಿ ತೊಗೊಂಡಿದ್ದೀರಿ ಅಂತ. ಸೊ ಇಷ್ಟು ಇದೆ. ಸೊ ಅದಕ್ಕೆ ಕೊನೆಯ ದಿನಾಂಕ ಏನಂದರೆ 28/9/2024 ಸಂಜೆ 5:30 ಒಳಗಾಗಿ ನೀವೇನು ಮಾಡಬೇಕು, ಚಾಯ್ಸ್ 1 ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ ಅಷ್ಟರೊಳಗಾಗಿ, ಅಂದರೆ 28 ಒಳಗಾಗಿ ನೀವು ಕಾಲೇಜಿಗೆ ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನು ಸಲ್ಲಿಸಬೇಕಾಗ್ತದೆ. ಓಕೆ, ಇದಿಷ್ಟು ಹೀಗೆ ಬಂದಂಥ ಮಾಹಿತಿ. ಇನ್ನು ಮುಂದಿನ ಮಾಹಿತಿಯನ್ನು ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೀನಿ. ಧನ್ಯವಾದಗಳು.